ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 226. ಇವತ್ತು ನಾನು ನಿಮಗೆ GP ರಾಜರತ್ನಂರವರ ಬಣ್ಣದ ತಗಡಿನ ತುತ್ತೂರಿ ಈ ಪದ್ಯದ ಸ್ವಾರಸ್ಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. GP ರಾಜರತ್ನಂ ಯಾರು ಅಂದರೆ ಕನ್ನಡಿಗರಿಗೆಲ್ಲರಿಗೂ ಗೊತ್ತಿದೆ. ಯಾಕೆ ಅಂದರೆ ಅವರೊಬ್ಬರು ಕವಿ, ಒಬ್ಬ ಕಥೆಗಾರ, ಬರಹಗಾರ, ಪತ್ರಕರ್ತ, ಕನ್ನಡ ಸಾಹಿತ್ಯದಲ್ಲಿ MA ಪದವಿಯನ್ನು ಪಡೆದಂಥವ್ರು. ಅವರು ಹುಟ್ಟಿದ್ದು 1909 ಎಲ್ಲಿ? ಚಾಮರಾಜನಗರ ಜಿಲ್ಲೆಯ ಯಾವುದದು ಗುಂಡ್ಲುಪೇಟೆಯಲ್ಲಿ. ಆದರೆ ಮೂಲತಃ ಅವ್ರು ಯಾರೂ ಸಹಿತ ನಮ್ಮ ಕರ್ನಾಟಕದವರು ಅಲ್ಲ, ತಮಿಳುನಾಡಿನಿಂದ ವಲಸೆ ಬಂದವರು. ತಮಿಳುನಾಡಿನಲ್ಲಿ ನಾಗಪಟ್ಟಣ ಹತ್ರ ತಿರುಕ್ಕಣಾಪುರ ಅಗ್ರಹಾರದಲ್ಲಿ ಇವರೆಲ್ಲ ಇದ್ದಿದ್ದು. ಅವ್ರ ಕುಟುಂಬ 1906 ಕರ್ನಾಟಕಕ್ಕೆ ಈ ಗುಂಡ್ಲುಪೇಟೆಗೆ ಬಂದುಬಿಡ್ತು. ಆಮೇಲೆ ಇಲ್ಲಿ 1909 GP ರಾಜರತ್ನಂ ಹುಟ್ಟಿದ್ದು. ವಿದ್ಯಾಭ್ಯಾಸ ಮುಗ್ದಿದೆ, MA ಮಾಡಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಯನ್ನು ಕೊಟ್ಟರು. ನಾವು ನೆನೆಸ್ಕೊಳ್ಳೋದು ಒಂದು ಅವರ ನಾಗನ ಪದಗಳು, ಇನ್ನೊಂದು ರತ್ನನ ಪದಗಳು. ಅದ್ಭುತ, ಒಂದಕ್ಕಿಂತ ಒಂದು. ಅವರ ಕನ್ನಡ ಪ್ರೇಮೋನ್ಸಾರ. ಜೊತೆಗೆ ಬಹಳ ಮೆಚ್ಚುಗೆ ಆಗೋದು, ಇವತ್ತು 3ನೇ ಕ್ಲಾಸಿಗೆ, ಇವತ್ತೇನು ಬಣ್ಣದ ತಗಡಿನ ತುತ್ತೂರಿ ಈ ಪದ್ಯದ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಇದು ನಾವು ಸಣ್ಣ ಹುಡುಗರಿದ್ದಾಗ, ಈಗ 60 ವರ್ಷದ ತೆಳಗೂ ಇತ್ತು. ಇವತ್ತು ಅದನ್ನು ಮಕ್ಕಳು 3ನೇ ಕ್ಲಾಸ್ನಲ್ಲಿ ಓದ್ತಾರೆ ಅಂದರೆ ಅದರ ಸ್ವಾರಸ್ಯ ಏನು, ಸೊಗಸು ಏನು ಅನ್ನೋದೇ ಗೊತ್ತಾಗುತ್ತೆ. ಯಾವುದೇ ಪದ್ಯ ಇರ್ಬೋದು, ಕತೆ ಇರ್ಬೋದು, ಗದ್ಯ ಎಲ್ಲ ಸಣ್ಣ ಮಕ್ಕಳಿಗೆ ಅರ್ಥ ಆಗುವಾಗ ಸರಳ ಭಾಷೆಯಲ್ಲಿ ಇರಬೇಕು. ಜೊತೆಗೆ ಅದರಲ್ಲಿ ನೀತಿ ಇರಬೇಕು. ಅಂತಹ ಸರಳತೆ, ನೀತಿ ಎಲ್ಲ ಇದೆ ಯಾವುದರಲ್ಲಿ? ಬಣ್ಣದ ತಗಡಿನ ತುತ್ತೂರಿ ಪದ್ಯ ಭಾಗದಲ್ಲಿ. ಅದನ್ನು ನೋಡೋಣ. ಒಂದು ಸಲ ಓದ್ತಾ ಹೋಗ್ತೀನಿ. ನಾನು ಹಾಡಲಿಕ್ಕೆ ಬರಲ್ಲ. ಆದರೆ ಇದು ಹೇಗೆ ತನಗ ತಾನೇ ಹೇಳಿಸ್ಕೊಂಡು ಹೋಗುತ್ತೆ ನೋಡಿ. ಬಣ್ಣದ ತಗಡಿನ ತುತ್ತೂರಿ, ಇದು ಪದ್ಯದ ಹೆಸರು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು, ತನಗೇ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನೆಡದನು ಬೀದಿಯಲ್ಲಿ, ಜಂಪದ ಕೋಳಿಯ ರೀತಿಯಲ್ಲಿ, ತುತ್ತೂರಿ ಊದುತ್ತ ಕೊಳದ ಬಳಿ, ನೆಡದನು ಕಸ್ತೂರಿ ಸಂಜೆಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು, ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ನೋಡಿ ಮಕ್ಕಳೇ, ಈ ವಯಸ್ಸಿನಲ್ಲಿ ನನಗೆ ಕುಣಿಯೋಂಗೆ ಮಾಡುತ್ತೆ. ಇನ್ನು ಶಾಲೆಯಲ್ಲಿ ಟೀಚರ್ ಏನಾದರೂ ಚೆನ್ನಾಗಿ ಹಾಡಿಬಿಟ್ರೆ ಮಕ್ಕಳೆಲ್ಲ ಕುಣಿದೇ ಬಿಡ್ತಾವೆ. ಅಷ್ಟು ನಮ್ಮನ್ನು ಕುಣಿಸೋ ಹಾಗೆ ನೀತಿ ಬೋಧಕೆಯಾಗಿರುವಂಥ ಶೈಲಿಯ ಪ್ರಾಸ ಇದೆ. ಇದನ್ನೇ ಹೇಳೋದು ಒಬ್ಬ ಕವಿಯ ಅದ್ಭುತ ಶಕ್ತಿ ಅಂತ. ಏನಪ್ಪ ಇದು? ಇವತ್ತು ಜಾತ್ರೆ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ಜಾತ್ರೆಯಲ್ಲಿ ಏನಾಗುತ್ತೆ, ಹುಡುಗರಿಗೆ ಬೇಕಾಗೋ ಎಲ್ಲ ಆಟ ಸಾಮಾನು ಇರುತ್ತೆ. ಎಲ್ಲೋದ್ರೂ ಅವತ್ತಿನ ಕಾಲಕ್ಕೂ ಇದೆ, ಇವತ್ತು ಬೆಲೂನ್ ಇದ್ದೇ ಇದೆ. ಆಕಾರ ವ್ಯತ್ಯಾಸ, ರೂಪ ವ್ಯತ್ಯಾಸ, ಬೆಲೂನ್ ಇರುತ್ತೆ. ನಿಮಗೇನು ಬೇಕು? ತುತ್ತೂರಿ. ಇವತ್ತು ತಗಡಿಂದಿಲ್ಲ, ಅವತ್ತಿನ್ನೂ ಪ್ಲಾಸ್ಟಿಕ್ ಬಂದಿರಲಿಲ್ಲ. ಇದು ಯಾವಾಗ? ಕಾಸು ಅಂತ ಹೇಳಿದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ GP ಅವರು ಬರೆದಿರೋದು. ಆವಾಗ ಕಾಸಿತ್ತು, ಆವಾಗ ಪ್ಲಾಸ್ಟಿಕ್ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ತಗಡಿನಲ್ಲಿ ತುತ್ತೂರಿ ಮಾಡೋರು. ತುತ್ತೂರಿ ಪೀಪಿಯಪ್ಪ ನೋಡಿ, ಕಹಳೆ ಇದ್ದಂಗೆ ಸಣ್ಣದು. ಇವತ್ತು ಪ್ಲಾಸ್ಟಿಕ್ಕಿಂದ ಬರುತ್ತೆ, ಎಲ್ಲರಿಗೂ ಇಷ್ಟ. ಪಿ 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 ಅಂತ ಓದೋದು. ಅದನ್ನು ರಾಗವಾಗೂ ಓದ್ಬೋದು. ಏನಿಲ್ಲ, ಪಿ 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 ಅಂಥೇಳಿ ತರ್ತರವರಿಗೆ ಸದ್ದನ್ನು ಹೊರಹೊಮ್ಮದು. ಹೌದಾ? ಜಾತ್ರೆ ಆಗಿದೆ. ಕಸ್ತೂರಿ ಅನ್ನೋ ಹುಡುಗ ಅವನೇನು ಮಾಡಿದ್ದಾನೆ? ಬಣ್ಣದ ತಗಡಿನ ತುತ್ತೂರಿ. ಬಣ್ಣ ಇದೆ. ಅದು ನೋಡಲಿಕ್ಕೆ ಅಂತ ಚಂದ ಕಾಣಬೇಕಾದ್ರೆ ಏನು ಮಾಡಬೇಕು? ಬರೀ ತಗಡಿನ ತರ್ತಾರೋ? ಬಣ್ಣ ಆಕರ್ಷಣೀಯವಾಗಿದೆ. ಕಾಸಿಗೆ ಕೊಂಡನು ಕಸ್ತೂರಿ. ಬಾಲಕ ಕಸ್ತೂರಿ ಅದನ್ನು ಒಂದು ಕಾಸು ಕೊಟ್ಟು ತಗೊಂಡ. ಇವತ್ತು 20 ರೂಪಾಯಿ 50 ರೂಪಾಯಿ ಕೊಟ್ಟು ತಗೊಂಡಂಗೆ. ಅವತ್ತು 1 ರೂಪಾಯಿಗೆ 16 ಆಣೆ, 1 ಆಣೆಗೆ 6 ಪೈಸಾ. 6 ಪೈಸಾ ಅಂದರೆ ಪೈಸನ್ನು ಸಹಿತ ಮತ್ತು ಕಾಸು ಬಿಲ್ಲೆ ಎಲ್ಲ ಇದ್ವು. ಅದೆಲ್ಲ ನನಗೆ ಮರ್ತು ಹೋಗಿಬಿಟ್ಟಿದೆ. ಇವನೇನು ಮಾಡಿದ್ದಾನೆ? ಇವತ್ತು ನೀವೊಂದು 20 ರೂಪಾಯಿ ಕೊಟ್ಟು ಒಂದು ಪಿ ತಗೊಂಡ, ತುತ್ತೂರಿ ತಗೊಂಡ ಅಂತ ಇಟ್ಕೊಳ್ಳಿ. ಯಾರು? ಕಸ್ತೂರಿ. ತಗೊಂಡವನೇನು ಮಾಡ್ದ? ಯಾಕೆ ತಗೊಂಡಿದ್ದು? ಊದೋದಿಕ್ಕೆ. ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಏನು ರಾಗವಾಗಿ ಊದ, ಸನಿದಪ ಮಗರಿಸ, ಸನಿಪ ಊದೇ ಊದಷ್ಟು ಸಂತೋಷ. ಯಾಕೆ? ಈಗಲೂ ಸಹಿತ ಜಾತ್ರೆಯಲ್ಲಿ ಕೊಳಲು ಸಿಗತ್ತೆ.
ಕೆಲವರು ಕೊಳಲು ತರ್ತಾರೆ. ಏನದು ಒಂದು ರೀತಿ ನಮ್ಮ ತಂತಿ ವಾದ್ಯ ಕಿಂದರಿ ಅದು ಸಿಗುತ್ತೆ. ಬಾರ್ಸಕ್ಕೆ ಬಂದರೆ ಏನು ಬೇಕೋ ಬಾರಿಸ್ಬೋದು. ಮೌತಾರ್ಗನ್ ರಾಗಮಾಲಿಕೆ ಸಿಗುತ್ತೆ, ಅದರಲ್ಲೂ ಊದ್ಬೋದು. ಇವನು ತಂದಿದ್ದು ತುತ್ತೂರಿ ಊದ್ದ. ಇವನಿಗೇನಾಗ್ಬಿಡ್ತು, ಜಂಬ ಬಂದ್ಬಿಡ್ತು. ತನಗೇ ತುತ್ತೂರಿ ಇದೆ ಎಂದ, ಬೇರಾರಿಗೂ ಅದು ಇಲ್ಲೆಂದ. ಇಲ್ಲೇ ತಪ್ಪಾಗಿತ್ತು. ಯಾವತ್ತೂ ಇದೇ ತಪ್ಪು ಮಾಡಬಾರ್ದು. ಏನು, ದುಡ್ಡಿದೆ, ಪಿ ಬಂದಿದೆ, ತುತ್ತೂರಿ ಬಂದಿದೆ, ತಗೋ ಭಾರತಿ ಸಂತೋಷಪಟ್ಟಿ. ಆದರೆ ಏನಂತೆ, ತನಗೇ ತುತ್ತೂರಿ ಇದೆ ಎಂದ, ಬೇರೆ ಯಾರ ಇಲ್ಲ, ನನ್ನ ಹತ್ರ ಮಾತ್ರ ಇದೆ ಅಂತ ಜಂಬ ಪಟ್ಟ. ಅವಾಗೇನು ಮಾಡ್ದ, ಕಸ್ತೂರಿ ನೆಡೋದನ್ನು ಬೀದಿಯಲ್ಲಿ, ಮನೆ ಹತ್ರದವನು ಏನು ಮಾಡ್ದ, ಬೀದಿ ತುಂಬ ಓಡಾಡ್ತಿದ್ದಾನೆ. ಜಂಬದ ಕೋಳಿಯ ರೀತಿಯಲ್ಲಿ, ಕೋಳಿ ಕೊಕ್ಕೊ ಕೊಕ್ಕೊ ಅಂತೇಳಿ ತಲೆ ಎತ್ಕೊಂಡೇ ಮಾಡ್ದಂಗೆ ಜಂಬದ ಕೋಳಿಯ ರೀತಿಯಲ್ಲಿ ಹೋಗ್ತಾ ಇದ್ದಾನೆ. ಆಯಿತು, ಎಲ್ಲಿಗೆ ಹೋದ, ಮಕ್ಕಳು ನೀರ ಹತ್ರ ಹೋಗಬಾರ್ದು ಜಾರಕ್ಕೆ ಅಂತೇಳಿ ತುತ್ತೂರಿ ಊದುತ್ತಾ ಕೊಳದ ಬಳಿ ನೆಡದನು ಕಸ್ತೂರಿ ಸಂಜೆಯಲ್ಲಿ. ತುತ್ತೂರಿ ಊದ್ಕೊಂಡು ಏನು ಮಾಡಿದ್ದಾನೆ, ಅವ್ರ ಊರಲ್ಲಿ ಕೊಳ ಇತ್ತು, ಅಂದರೆ ಕೆರೆ ಇದೆ, ಅಲ್ಲಿ ಹೋದ. ಸಾಯಂಕಾಲ ಆಗಿದೆ, ಕಸ್ತೂರಿ ಹೋಗಿಬಿಟ್ಟಿದ್ದಾನೆ. ಈತ ಹಿಂಗೆ ಹುಡುಗಾಟ ಆಡ್ತಾ ಇರಬೇಕಾದ್ರೆ ಜಾರಿತು ನೀರಿಗೆ ತುತ್ತೂರಿ ಏನು ಮಾಡ್ತು, ಕೈ ಜಾರ್ತು, ಕೆಳಗೆ ಬಿದ್ದು ಬಿಡ್ತು ನೀರಿಗೆ. ಯಾವಾಗ ನೀರಿಗೆ ಬಿತ್ತೋ ಗಂಟಲು ಕಟ್ಟಿತು ನೀರೂರಿ. ಪಿಪಿಲಿ ಏನು ಗಂಟ್ಲಿದೆ, ಆ ಗಂಟ್ಲಲ್ಲೇ ಧ್ವನಿ ಹೊರಡೋದು. ಅದು ನೀರು ಹೋಯ್ತ್ಕೊಂಡ್ಲೆ ಗಂಟ್ಲು ಹಾಳಾಗೋಯ್ತು. ತುತ್ತೂರಿ ಓದ್ಲಿಕ್ಕೆ ಬರಲೇ ಇಲ್ಲ, ಹಾಳಾಗೋಗಿಬಿಡ್ತು. ಆಯಿತು, ಸರಿಗಮಪದ ಊದಲು ನೋಡಿದನು. ಸರಿಗಮ ಹೋಗ್ತಾರೆ. ಏನೇನು ಸದ್ದು ಮಾಡಿದ್ರೆ ಗಗ ಸದ್ದನು ಮಾಡಿದನು. ಉರಿದ್ರೂ ಇಲ್ಲ, ಸದ್ದು ಮಾಡಿದ್ರೂ ಇಲ್ಲ, ಅದರ ಗಂಟ್ಲು ಕಟ್ಟು ಹೋಗಿಬಿಟ್ಟಿದೆ. ಯಾವಾಗ ನೀರಿಗೆ ಬಿತ್ತು ತುತ್ತೂರಿ, ಮೇಲ್ಗಡೆ ಹಗುರುವ ಬಣ್ಣ ಬಳೆದಿದ್ರು, ಹಳೆ ತಗಡಿಂದದು. ಇವತ್ತು ಪ್ಲಾಸ್ಟಿಕ್ಕಿಂದು ಹಾಗೆ. ಅವನೇನು ಮಾಡ್ದ, ಬಣ್ಣ ಎಲ್ಲ ನೀರಿನ ಪಾಲಾಯಿತು. ಬಣ್ಣದ ತುತ್ತೂರಿ ಬೋಳಾಯಿತು. ಬೋಳ ಕಾಣ್ತಾ ಇದೆ, ಸ್ವಾರಸ್ಯವೇ ಇಲ್ಲ, ಆಕರ್ಷವಾಗಿ ಕಾಣಿಸ್ತಾನೇ ಇಲ್ಲ. ಬಣ್ಣದ ತುತ್ತೂರಿ ಹಾಳಾಯಿತು. ನೀರಿಗೆ ಬಿದ್ದಿದ್ದರಿಂದ ತುತ್ತೂರಿ ಹಾಳಾಯಿತು. ಜಂಬದ ಕೋಳಿಗೆ ಗೋಳಾಯಿತು. ಗೋಳು ಅಂದರೆ ದುಃಖ, ಅಳು. ಜಂಬದಿಂದ ನನ್ನ ಹತ್ರ ಇದೆ ಅಂತೇಳಿ ಸೊಕ್ಕ ಮಾಡ್ಕೊಂಡು ಓಡಾಡ್ತಿದ್ನಲ್ಲ, ಅವನಿಗೀಗ ದುಃಖ ಅಳೋ ಸ್ಥಿತಿ ಬಂದುಬಿಡ್ತು. ಇದಕ್ಕೆ ಹೇಳೋದು, ಮಕ್ಕಳೇ, ನಿಮ್ಮ ಹತ್ರ ಯಾವುದೇ ವಸ್ತು ಇದ್ರೂ ಸಹಿತ ನೀವು ಅದನ್ನು ಇಟ್ಕೊಂಡು ಸಂತೋಷಪಡಿ. ಬೇರೆಯವರಿಗೆ ತೋರಿಸಿ ಹೊಟ್ಟೆ ಉರ್ಸಕ್ಕೆ ಹೋಗಬಾರ್ದು. ಹೋದರೆ ಅವ್ರಿಗೂ ಕೊಟ್ಟು ಹಂಚಿಕೊಳ್ಬೇಕು. ನಮಗವರು, ಅವರಿಗೆ ನಾವು, ನಮಗೊಬ್ಬರಿಗೆ ಅಲ್ಲ. ಹಾಗೆ ಪ್ರೀತಿ ವಿಶ್ವಾಸ ಗಳಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಯಾವತ್ತೂ ನಾವು ಜಂಬದಿಂದ ಮೆರೆದ್ರೆ ಏನಾಗುತ್ತೆ, ಯಾವತ್ತೂ ನಾವು ನಡೆಯೋರು ಬೀಳ್ತೀವಿ. ಬಿದ್ದಾಗ ನೋಡಿ ನಮ್ಮನ್ನು ನಗ್ತಾರೆ. ಯಾವತ್ತೂ ನಾವು ಕಲಿಬೇಕಾಗಿದ್ದ ಪಾಠ ಇಷ್ಟೇ, ಜಂಬ ಪಡಬಾರ್ದು, ಅಹಂಕಾರ ಪಡಬಾರ್ದು, ಹಜ್ಜನಿ ಜೊತೆ ಹೊಂದ್ಕೊಂಡು ಹೋಗಬೇಕು. ಇಲ್ಲದ್ರೆ ಏನಾಗುತ್ತೆ, ನಮ್ಮ ಕಸ್ತೂರಿಗಾದ ಜಂಬದ ಕೋಳಿಗೆ ಗೋಳಾಯಿತು, ಹಂಗಾಗಬಾರ್ದಲ್ವಾ. ಪಾಠ ಕಲಿತೀರಲ್ವಾ. ನಮಸ್ಕಾರ.